सत्यं शिवं सुंदरं कृष्ण तुलसी महासंगम बन्नी बन्नी इದೇ ನನ್ನ ಅರಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಳಸಿ ಏನಾಯ್ತು ಅರಡಿ ಅರಡಿ ಏನ್ರಿ ಆಯ್ತು ತುಳಸಿ ಅವ್ರೆ ತುಳಸಿ ಅರಡಿ ಮಾತಾಡ್ರಿ ಸಿಸ್ಟರ್ ಏನ್ ಸಿಸ್ಟರ್ ಆಯ್ತು ಅವಳಿಗೆ ತುಳಸಿ ಅರಡಿ ಏನ್ರಿ ಆಯ್ತು ಇಲ್ಲೋಡ ನೀವು ಮಾತಾಡ್ರಿ ರೀ ರೀ ಮಾತಾಡ್ರಿ ತುಳಸಿ ಅವ್ರೆ ತುಳಸಿ ಅವ್ರೆ ಅಯ್ಯೋ ಸರ್ ಪ್ಲೀಸ್ ಸ್ವಲ್ಪ ನೀರ್ ತರ್ತೀರಾ ನೀರಾ ಅಯ್ಯೋ ತುಂಬಾ ದೂರ ಇದೆ ನದಿ ಅಯ್ಯೋ ಏನ್ರಿ ಮಾಡೋದು ಅರಡಿ ಪ್ಲೀಸ್ ಮಾತಾಡಿ ಅರಡಿ ತುಳಸಿ ಅವ್ರೆ ಅರಡಿ ಅರಡಿ ಪ್ಲೀಸ್ ಮಾತಾಡಿ ನಿಮ್ ಜೊತೆ ಯಾವತ್ತೂ ನಾನು ಜಗಳ ಆಡಲ್ಲ ಯಾವತ್ತೂ ನಿಮ್ಗೆ ನಾನು ಟಾರ್ಚರ್ ಕೊಡಲ್ಲ ಅರಡಿ ಪ್ಲೀಸ್ ಅರಡಿ ಕಣ್ಬಿಡಿ ಅರಡಿ ಕೃಷ್ಣ ನೋಡು ಕಣ್ಬಿಡ್ತಿದ್ದಾಳೆ ನೋಡು ಅರಡಿ ಅರಡಿ ಮಾತಾಡಿ ಅರಡಿ ಏನಾಯ್ತು ತುಳಸಿ ತಲೆ ಸುತ್ತದಾಗ ಬನ್ನಿ ಸ್ವಲ್ಪ ಒಳಗಡೆ ರೆಸ್ಟ್ ಮಾಡಿ ಅಯ್ಯೋ ಅಯ್ಯೋ ಅಣ್ಣ ಅದಕ್ಕೆ ಒಟ್ಟಿಗೆ ಹೋಗಿದ್ದಾರೆ ಇಷ್ಟೊತ್ತಿಗೆ ಕಡಿಮೆ ಅಂದ್ರು 4 ಡ್ಯುಯೆಟ್ ಸಾಂಗ್ ಹಾಡಿರ್ತಾರೆ ಒಂದು ಜರ್ನಿ ಸಾಂಗು ಇನ್ನೊಂದು ಜಾಲಿ ಸಾಂಗು ಮತ್ತೊಂದು ಲಾಲಿ ಸಾಂಗು ಇನ್ನೊಂದು ನಾನು ಹೇಳಲ್ಲಪ್ಪ ನಾಚಿಕೆ ಆಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಅಯ್ಯೋ ಏ ಸ್ಯಾಂಡಿ ಶಿವಂಗ್ ಫೋನ್ ಮಾಡಿದ್ದೇನೋ ನಾವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಇಷ್ಟೊಂದು ಫೋನ್ ಮಾಡಿದ್ದೇನೋ ದಿ ನಂಬರ್ ಯು ಆರ್ ಟ್ರೈಂಗ್ ಟು ರೀಚ್ ಇಸ್ ಕರೆಂಟ್ಲಿ ನಾಟ್ ರೀಚಬಲ್ ಅಂತ ಒಮ್ಮ ಕ್ಯೂಟ್ ವಯಸ್ಸಲ್ಲಿ ಹೇಳ್ತಿದ್ಲು ನಾನು ಪಾಚ್ಕೊಂಡಿರ್ಬೇಕಂತ ಸುಮ್ಮನೆ ಆದೆ ಏ ಕೋತಿ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಜೋಕ್ ಮಾಡ್ತೀಯಲ್ಲೋ ಅವ್ರು ಹೋಗಿ 2 ದಿನ ಆಯ್ತು ಫೋನ್ ಇಲ್ಲ ಮೆಸೇಜ್ ಇಲ್ಲ ಮೊದಲೇ ವಿಕ್ರಮ್ ಸೈಕೋ ಏನ್ ಮಾಡ್ಬಿಡ್ತಾನಂತ ಭಯ ನನಗೆ ಅಲೋ ಅತ್ತೆ ಹೋಗಿರೋದು ಯಾರು ನಮ್ಮ ಅಣ್ಣ ದಿ ಗ್ರೇಟ್ ಶಿವರಾಜ್ ಅರಸ್ ಓದ್ ಕೆಲಸ ಮುಗಿಸ್ಕೊಂಡೇ ಬರೋದು ಯು ಡೋಂಟ್ ವರಿ ಅತ್ತೆ ನಮ್ಮ ಅಣ್ಣ ಅಂದ್ಮೇಲೆ ನಂದ್ರಲ್ಲೊಂದು ಅರ್ಧ ಧೈರ್ಯ ಇರಲ್ವಾ ಓಕೆ ಅರ್ಥ ಆಯ್ತು ಬಿಡಿ ಆದ್ರೂ ಅವ್ರೊಂದು ಫೋನ್ ಮಾಡ್ಬೇಕಿತ್ತು ಕಣೋ ಅದು ಒಂದೇ ಟೆನ್ಷನ್ ನನಗೆ ಮೊದಲೇ ಲವ್ ಬರ್ಡ್ಸ್ಗಳು ಸೈಕಲ್ ಓಡ್ಸೋಕ್ ಜಾಗ ಸಿಗದೆ ಕಷ್ಟಪಡ್ತಾ ಇದ್ರು ಸೈಕಲ್ ಗ್ಯಾಪಲ್ಲಿ ಜಾಲಿ ರೈಡ್ ಮಾಡ್ತಿರ್ಬೋದು ಬಿಡಿ ಏನಂದ್ಯೋ ಅಬ್ಬಾ ಏನಿಲ್ಲ ಅತ್ತೆ ಬೆಳಗ್ಗೆ ಫೋನ್ ಮಾಡ್ರಾಯ್ತು ಅಂದೆ ನೀವು ಹೋಗಿ ಮಲ್ಕೊಳ್ಳಿ ಅತ್ತೆ ಸರಿ ಅವ್ರೇನಾದ್ರೂ ಫೋನ್ ಮಾಡಿದ್ರೆ ನನಗೆ ಬಂದು ಹೇಳೋ ಓಕೆ ನಾವು ಇದೇ ತರ ಯಾರ ಜೊತೆ ಯಾರೋ ಲಾಂಗ್ ರೈಡ್ ಹೋಗೋಣ ಅಂದ್ರೆ ಯಾವ ಹುಡುಗಿರು ಸಿಗ್ತಾ ಇಲ್ಲ ಮೊದಲೇ ನಮ್ಮ ಮಾಲ್ಟಲ್ಲಿ ಇಳಿಜಾರ್ ಜಾಸ್ತಿ ಬಂದ್ ಹುಡುಗಿರೆಲ್ಲ ಹಂಗೆ ಜಾರ್ಕೊಂಡು ಹೋಗ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಓಕೆ ನಂಗೆ ತುಂಬಾ ಹಸುವಾಗ್ತದೆ ನನಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಸಿಸ್ಟರ್ ನೀವಿಬ್ಬರಿಗೂ ನಾವು ಹೊಟ್ಟೆ ಹಸಿತಿರೋದು ನನಗೂ ತುಂಬಾ ಹಸಿತಾ ಇದೆ
ಇದು ಹೀಗೆ ಅಂತ ಗೊತ್ತಿದ್ರೆ ಮನೆಯಿಂದ ಕ್ಯಾರಿಯರ್ ಕಟ್ಕೊಂಡ್ ಬರ್ಬೋದಾಗಿತ್ತಪ್ಪ. ಇಷ್ಟೊತ್ತಾಗುತ್ತೆ ಅಂತ ಯಾರೋ ಗೊತ್ತಿತ್ತು ಇಷ್ಟ. ಸದ್ಯ ನಮ್ಗಿರಕ್ ಜಾಗ ಸಿಕ್ತಲ್ಲ, ಇಲ್ಲ ಅಂದಿದ್ರೆ ರಾತ್ರಿ ಕಳೆಯ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು. ಹೌದು, ನೀವ್ ಇರ್ಲಿಲ್ಲ ಅಂದಿದ್ರೆ ನಮಗ್ ತುಂಬಾ ಕಷ್ಟ ಆಗಿರೋದು. ಥ್ಯಾಂಕ್ ಯು ಡೈರೆಕ್ಟ್ರೆ. ಇರ್ಲಿ ಬಿಡಿ, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸು. ಸರಿ, ಇಲ್ಲಿ ಏನಾದ್ರು ತಿನ್ನಕ್ ಸಿಗುತ್ತಾ? ಸಿಗುತ್ತೆ, ಆದ್ರೆ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಮಾತ್ರ ಸಿಗುತ್ತೆ. ಅದೆಲ್ಲಿ ಸಿಗುತ್ತೆ? ದೂರ ಹೋಗ್ಬೇಕು. ಸರಿ ರೀ, ತಗೊಂಬರ್ತೀನಿ. ನಿಮ್ ಜೊತೆ ನಾನು ಬರ್ತೀನಿ. ಹೌದಾ? ಬನ್ನಿ. ನಾನು ಬರ್ತೀನಿ. ಕೃಷ್ಣ, ಅವ್ರಿಬ್ಬರೇ ಇರ್ತಾರೆ, ನೀನ್ ಇಲ್ಲೇ ಇರು. ಸರಿ ಬಾಸ್. ಹುಷಾರು. ಬನ್ನಿ, ಈ ಕಡೆನಾ? ಹಾ, ಹಿಂಗೆ ಹೋಗಿ ಬಲಗಡೆ ತಿರ್ಕೋಬೇಕು. ನಿಜ ಸಿಸ್ಟರ್, ನಾನು ಇದನ್ನು ಯೋಚನೆ ಮಾಡಿರ್ಲಿಲ್ಲ. ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆ, ಆದ್ರೆ ಅದು ಪ್ರೀತಿ ಅಂತ ಅವಳಿಗಿನ್ನೂ ಅರ್ಥ ಆಗ್ತಿಲ್ಲ. ಹಾಗಂತೀರಾ? ಅದು ಅಲ್ಲದೆ ಪ್ರೀತಿ ತಾನಾಗ್ತಾನೆ ಅಷ್ಟು ಸಡನ್ ಆಗಿ ಹುಟ್ಟಲ್ಲ, ಅದಕ್ಕೆ ಟೈಮ್ ಕೊಡ್ಬೇಕು. सत्यं शिवं सुन्दरं कृष्ण तुलसी ಮಹಾಸಂಗಮ सत्यं शिवं सुन्दरं कृष्ण तुलसी ಮಹಾಸಂಗಮ ಓಹೋ, ನಮ್ ಸರ್ ಇವತ್ತು ಆಫೀಸ್ ಕೆಲಸನ ಮನೆಗೆ ತಂದ್ಬಿಟ್ಟಿದ್ದಾರೆ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದೆ. ಹೋಗ್ಲಿ ಬಿಡಿ, ನೀವು ಕಂಟಿನ್ಯೂ ಮಾಡಿ. ಹಲೋ ಮೇಡಮ್, ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಮುಂದೆ ಇನ್ನೇನು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಹೇಳಿ. ಬನ್ನಿ ಕೂತ್ಕೊಳ್ಳಿ. ಈಗ ಹೇಳಿ, ಏನದು ಇಂಪಾರ್ಟೆಂಟ್ ವಿಷಯ? ಅದೇನಿಲ್ಲ ಸರ್, ವಿರಾಜ್ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ಈ ಮನೇಲಿರೋರು ಯಾರಿಗೂ ಗೊತ್ತಿರಕ್ ಸಾಧ್ಯ ಇಲ್ಲ ಅಲ್ವಾ? ಹೌದು, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಿಮ್ ಬೆಸ್ಟ್ ಫ್ರೆಂಡ್ ಬಗ್ಗೆ ಮನೇಲಿರೋರು ಎಲ್ರು ಮಾತಾಡ್ತಿದ್ದಾರೆ. ವಿರಾಜ್ ಬಗ್ಗೆನಾ? ಮನೆಯವ್ರು ಮಾತಾಡ್ತಿದಾರಾ? ಏನಂತ? ಅಯ್ಯಯ್ಯೋ, ಯಾಕೆ ಸರ್ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಒಳ್ಳೇದೇ ಮಾತಾಡ್ತಿದ್ದಾರೆ. ವಿರಾಜ್ಗೆ ನಮ್ ತುಳಸಿನ್ ಕೊಟ್ಟು ಮದ್ವೆ ಮಾಡೋದ್ರ ಬಗ್ಗೆ. ಯಾರಿದ್ರ ಬಗ್ಗೆ ಮಾತಾಡ್ತಿರೋದು? ಸರ್, ಯಾರು ಇದ್ರ ಬಗ್ಗೆ ಡೈರೆಕ್ಟ್ ಆಗಂತೂ ಮಾತಾಡ್ತಿಲ್ಲ, ಆದ್ರೆ ವಿರಾಜ್ ಸುಮ್ಮ ಒಳ್ಳೆ ಹುಡುಗ ಅಂತ ಮಾತಾಡ್ಕೊತಿದ್ದಾರೆ. ಅದು ಸರಿ ಮೇಡಮ್, ವಿರಾಜ್ ಒಳ್ಳೆ ಹುಡುಗಾನೆ. ಇನ್ಫ್ಯಾಕ್ಟ್ ತುಳಸಿನ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋದು ನಂದೇ ಐಡಿಯಾ. ಒಳ್ಳೇದಲ್ವಾ? ಹಾಗಾದ್ರೆ ಮದ್ವೆ ಮಾಡಿದ್ರಾಯ್ತು, ಏನಂತೀರಾ? ಮದ್ವೆ ಮಾಡ್ಬೇಕು ಅನ್ನೋ ಆಸೆ ನನಗೂ ಇದೆ ಮೇಡಮ್, ಆದ್ರೆ ತುಳಸಿ ಇದಕ್ಕೆ ಒಪ್ತಾ ಇಲ್ವಲ್ಲ. ಏನು ಒಪ್ತಿಲ್ವಾ? ಯಾಕೆ? ಅವಳಿಗೆ ವಿರಾಜ್ ಅಂದ್ರೆ ಇಷ್ಟ ಇಲ್ವಂತ? ಅವಳು ವಿರಾಜ್ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಅಥವಾ ನನಗೆ ಮದ್ವೆನೇ ಬೇಡ ಅಂತಾನೂ ಹೇಳ್ತಾ ಇಲ್ಲ. ಆದ್ರೆ ಸದ್ಯಕ್ಕೆ ಮದ್ವೆ ಬೇಡ ಅಂತ ಹೇಳ್ತಿದ್ದಾಳ ಅಷ್ಟೇ. ಸದ್ಯಕ್ಕೆ ಮದ್ವೆ ಬೇಡ ಅಂದ್ರೆ ಅವಳು ಹೈಯರ್ ಸ್ಟಡೀಸ್ ಮಾಡ್ಬೇಕಂತೆ, ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದು ಅವಳ ಆಸೆ. ಅದಕ್ಕೆ ಈಗ್ಲೇ ಮದ್ವೆ ಬೇಡ ಅಂತಿದ್ದಾಳೆ. ಯಾವಾಗ ಏನಾಗ್ಬೇಕು ಅದಾಗ್ಬಿಡ್ಬೇಕು. ಇವಾಗ ಮದ್ವೆ ಆಗೋದ್ರಿಂದ ಅವಳಿಗೆ ಏನ್ ತೊಂದ್ರೆ ಅಂತೆ? ನನಗೂ ಹಾಗೆ ಅನ್ಸುತ್ತೆ, ಆದ್ರೆ ಅವಳ ಪ್ರಕಾರ ಮದ್ವೆ ಆಗ್ಬಿಟ್ರೆ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತಾಳೆ. ಅದಕ್ ನೀವು ಹೂ ಅಂತ ತಲೆಯಲ್ಲಿ ಆಡ್ಸ್ಬಿಟ್ರ? ಏನ್ ಸರ್, ಒಳ್ಳೆ ಅಣ್ಣ ನೀವು. ಅವಳನ್ನೇ ಕನ್ವಿನ್ಸ್ ಮಾಡೋ ಬದಲು ಅವಳು ಹೇಳಿದಕ್ಕೆಲ್ಲ ಹೂ ಅಂದಿದಿರಲ್ಲ. ಏನ್ ಮಾಡೋದು ಮೇಡಮ್, ನನಗೆ ಅವಳ ಆಸೆ ವಿರುದ್ಧವಾಗಿ ಹೋಗೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಸೊ ಹೂ ಅಂದೆ. ಅವಳ ಮದ್ವೆ ವಿರಾಜ್ ಜೊತೆ ನಡಿಬೇಕು ಅನ್ನೋದು ಮನೇಲಿರೋರು ಎಲ್ರೂ ಆಸೆ ಸರ್. ಇದ್ ನಡೆಯೋದ್ರಿಂದ ಅವಳ ಆಸೆ ಏನ್ ಹಾಳಾಗಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ ಸರ್. ಮದ್ವೆಗೂ ಓದಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಮದ್ವೆ ಆದ್ಮೇಲೆ ಅವ್ರ ಸ್ಟಡೀಸ್ನ ಕಂಟಿನ್ಯೂ ಮಾಡೇ ಇಲ್ವಾ? ಸಿಸ್ಟರ್, ನೀವು ಹೇಳ್ದಂಗೆ ಆರಡಿನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಕಷ್ಟಪಟ್ರೇನೆ ಪ್ರೀತಿ ಸಿಗೋದು. ಆದ್ರೂ ನನ್ಗೇನೋ ಇದು ವರ್ಕೌಟ್ ಆಗಲ್ಲ ಅನಿಸ್ತಾ ಇದೆ. ಕೃಷ್ಣ, ನೀನಾಗಿ ನಿನ್ನೆ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಇಷ್ಟು ಬೇಗ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಇಲ್ಲ ಸಿಸ್ಟರ್, ನೋಡಿ
ಅವಳಿಗೆ ಹೆದರಿಕೆ ಆದಾಗ ಅವಳು ನನ್ನ ಕೈ ಇಟ್ಕೊಂಡ್ಳು. ನಾನು ಕೈ ಬಿಡಿಸ್ಕೊಂಡು ಮುಂದೆ ಹೋದೆ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅವಳಿಗೆ ಸುಸ್ತಾದಾಗ ನಾನು ಕೈ ಇಟ್ಕೊಂಡಿದ್ದಕ್ಕೆ ಕೈ ಬಿಡಿಸ್ಕೊಂಡು ಕೋಪದಿಂದ ಹೋದ್ಲು. ಇದರಲ್ಲೇ ಗೊತ್ತಾಗ್ತಿಲ್ವ ಸಿಸ್ಟರ್, ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಡ್ತಾ ಇಲ್ಲ, ದ್ವೇಷನೇ ಜಾಸ್ತಿ ಆಗ್ತಿದೆ ಅಂತ. ಹಂಗಾರೆ ನೀನು ಅವಳ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಾಯ್ತು. ಅವಳಿಗೆ ಭಯ ಆದಾಗ ನಾನು ಅವಳ ಜೊತೆಗಿದ್ರು ಅವಳು ಯಾಕೆ ನಿನ್ ಕೈ ಹಿಡ್ಕೊಂಡ್ಲು? ನಿಜ ಸಿಸ್ಟರ್, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ಅದು ಪ್ರೀತಿ ಅಂತ ಅವಳಿಗಿನ್ನೂ ಅರ್ಥ ಆಗ್ತಿಲ್ಲ. ಹಾಗಂತೀರಾ? ಅದು ಅಲ್ಲದೆ ಪ್ರೀತಿ ತಾನಾಗ್ತಾನೆ ಅಷ್ಟು ಸಡನ್ ಆಗಿ ಹುಟ್ಟಲ್ಲ, ಅದಕ್ಕೆ ಟೈಮ್ ಕೊಡ್ಬೇಕು. ನೀನು ಅವಳಿಂದ ದೂರ ಆಗ್ತಿದ್ಯಾ ಅಂತ ಅವಳಿಗೆ ಗೊತ್ತಾಗ್ತಿದ್ದ ಹಾಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ನಾನು ಹೇಳ್ದಾಗ ನೀನು ಕೇಳು, ಆಮೇಲೆ ನೋಡು ನಿನ್ನ ಪ್ರೀತಿ ಎಲ್ಲಿ ಹೋಗಿ ನಿಂತಿರುತ್ತೆ ಅಂತ. ಅಂದ್ರೆ ನಿನ್ನ ಪ್ರೀತಿ ಎಷ್ಟು ಮುಂದುವರೆದಿರುತ್ತೆ ಅಂತ. ಮದುವೆ ಆದ್ಮೇಲೂ ತುಂಬಾ ಜನ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾರಲ್ವಾ ಸರ್? ಅದು ಅಲ್ಲದೆ ವಿರಾಜ್ ಎಜುಕೇಟೆಡ್. ತುಳಸಿ ಏನಾದ್ರೂ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಅವನೇನಿಲ್ಲ ಅಂತ ಹೇಳಲ್ವಲ್ಲ? ಅದೇನೋ ನಿಜ, ಅವನಂತೂ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ. ಆದ್ರೆ ತುಳಸಿ ಈ ವಿಚಾರಕ್ಕೆ ಒಪ್ಕೋತಾಳೆ ಅಂತ ನನಗನ್ಸಲ್ಲ. ಅವಳನ್ನು ಚಿಕ್ಕವಳು, ತಿಳುವಳಿಕೆ ಕಮ್ಮಿ. ನೀವೊಂದ್ಸಲ ಅವಳ ಜೊತೆ ಮಾತಾಡಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ. ನಾನು ಇನ್ನೊಂದ್ಸಲ ಈ ಪ್ರಯತ್ನ ಮಾಡ್ಬೋದು. ಕಿಡ್ಡೋನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೋದು ಮೇಡಮ್, ಆದ್ರೆ ಡ್ಯಾಡ್ ಇದಕ್ಕೆ ಒಪ್ಕೋತಾರ ಅನ್ನೋದೇ ಡೌಟು. ಡ್ಯಾಡ್ನ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ಸುಲಭನೇ. ನಾನೀಗ ಆಲ್ರೆಡಿ ಮಾವನ ಹತ್ರ ವಿಚಾರವಾಗಿ ಮಾತಾಡಿದ್ದೀನಿ. ಏನು, ನೀವೀಗಾಗಲೇ ಕಿಡ್ಡು ಮತ್ತೆ ವಿರಾಜ್ ಮದುವೆ ಬಗ್ಗೆ ಡ್ಯಾಡ್ ಹತ್ರ ಮಾತಾಡಿದ್ರ? ಏನಂದ್ರು ಅವರು? ಅವರು ನಿಮ್ಮ ಥರನೇ ಯೋಚನೆ ಮಾಡ್ತಿದ್ದಾರೆ. ತುಳಸಿ ಮುಂದಕ್ಕೆ ಓದ್ಬೇಕು ಅಂತಿದ್ದಾಳೆ ಅನ್ನೋದಷ್ಟೇ ಅವ್ರಿಗಿರೋ ಕನ್ಸರ್ನು. ಅದನ್ನ ಬಿಟ್ಟು ವಿರಾಜ್ ಬಗ್ಗೆ ಅವ್ರಿಗೆ ಒಳ್ಳೆ ಒಪಿನಿಯನ್ ಇದೆ. ನಾನು ಅದನ್ನು ಕೇಳಿ ನೋಡಿದೆ. ಪರವಾಗಿಲ್ಲ ಮೇಡಮ್, ನೀವು ಸೈಲೆಂಟ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನು ಹೇಗಪ್ಪ ಈ ವಿಚಾರನ ಡ್ಯಾಡ್ಗೆ ತಿಳಿಸೋದು ಅಂತ ತಲೆ ಕೆಡ್ಸ್ಕೊಂಡಿದ್ದೆ. ನೀವು ಯೋಚನೆ ಮಾಡ್ಬೇಕಾಗಿರೋ ವಿಷಯನ ಪಕ್ಕಕ್ಕಿಟ್ಟು ಬೇಡದಿರೋ ವಿಷಯದ ಬಗ್ಗೆ ಎಲ್ಲ ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ. ಸರ್, ನೀವೊಂದ್ಸಲ ಮಾವನ ಹತ್ರ ಮಾತಾಡಿ. ಆದ್ರೆ ಮಾವನ್ ತಲೆಲಿರೋ ಪ್ರಶ್ನೆಗೆ ಒಂದು ಸೊಲ್ಯೂಷನ್ ರೆಡಿ ಮಾಡ್ಕೊಂಡು ಹೋಗಿ. ಅದೇ ನನಗೂ ಹೊಳಿತಾ ಇಲ್ಲ ಮೇಡಮ್. ಕಿಡ್ಡೋನ ಒಪ್ಸೋದು ಎಷ್ಟು ಕಷ್ಟ ಇದೆಯೋ ಡ್ಯಾಡ್ನ ಒಪ್ಸೋದು ಕೂಡ ಅಷ್ಟೇ ಕಷ್ಟ ಇದೆ. ಇದಕ್ಕೆ ಸೊಲ್ಯೂಷನ್ ಅಷ್ಟು ಸುಲಭಕ್ಕಿಲ್ಲ. ನಾವೊಂದು ಅಡ್ವಾಂಟೇಜ್ ತಗೊಳ್ಬೋದು. ತುಳಸಿ ಹೇಗಿದ್ರು ಮದ್ವೆನೇ ಬೇಡ ಅಂತ ಹೇಳಿಲ್ವಲ್ಲ, ನಾವ್ ಯಾಕೆ ಒಂದು ಎಂಗೇಜ್ಮೆಂಟ್ ಅಂತ ಮಾಡಬಾರ್ದು? ಎಂಗೇಜ್ಮೆಂಟ್ ಅಂತ ಆಗ್ಬಿಟ್ರೆ ಮದ್ವೆನ ಮುಂದೆ ಯಾವಾಗಾದ್ರೂ ಮಾಡ್ಬೋದು. ಅದನ್ನ ಮಾವನ ಹತ್ರ ಹೇಳಿ. ಹಾಗಂತೀರಾ? ಖಂಡಿತ. ಮೊದಲೇ ಕಾಲೇಜ್ಗೆ ಹೋಗ್ತಿರೋ ಹುಡುಗಿ ಈ ಲವ್ವು ಗಿವು ಅಂತೆಲ್ಲ ಶುರುವಾದ್ರೆ ಏನ್ ಮಾಡ್ತೀರಾ? ಅದ್ರ ಬದಲು ಗೊತ್ತಿರೋ ಹುಡುಗಂಗೆ ಕೊಟ್ಟು ಮದ್ವೆ ಮಾಡಿದ್ರೆ ಒಳ್ಳೇದಲ್ವಾ? ಮೇಡಮ್, ನನ್ನ ಕಿಡ್ಡೋ ಖಂಡಿತವಾಗ್ಲೂ ಅಂಥವಳಲ್ಲ. ಅವಳಿಗೆ ಈ ಲವ್ವು ಗಿವು ಎಲ್ಲ ಇಂಟ್ರೆಸ್ಟೇ ಇಲ್ಲ. ಅವಳು ಖಂಡಿತವಾಗ್ಲೂ ಆ ರೀತಿ ಮಾಡಲ್ಲ. ಸರ್, ಈ ಹೃದಯದ ವಿಚಾರ ಯಾರಿಗೂ ಗೊತ್ತಾಗಲ್ಲ. ನನಗೂ ಏನು ಲವ್ ಮಾಡೇ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇರ್ಲಿಲ್ಲ. ಲವ್ ಮೇಲೆ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಆದ್ರೆ ನೀವ್ ಕಣ್ಣಿಗೆ ಬಿದ್ಮೇಲೆ ಎಲ್ಲ ಉಲ್ಟಂ ಪಲ್ಟ ಆಗಿದ್ದು. ಕೋರ್ಟ್ನಲ್ಲಿ ನನ್ನ ಮಾತೆಲ್ಲ ಕ್ಲೀನ್ ಬೋಲ್ಡ್ ಮಾಡ್ಬಿಡ್ತೀರಾ. ಅದು ನಿಜಾನೇ ಅನ್ನಿ. ನಿಮ್ಮನ್ನು ನೋಡಿದ್ಮೇಲೆ ಅಲ್ವಾ ನಾನು ಬದಲಾಗಿದ್ದು. ಅದಕ್ಕೆ ಹೇಳಿದ್ದು, ಒಂದ್ಸಲ ಮಾವನ್ ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ತುಳಸಿ ಬಂದ್ಮೇಲೆ ನಾವು ಒಳ್ಳೆ ಕನ್ವಿನ್ಸ್ ಮಾಡೋಣ. ಸರಿ ಮೇಡಮ್.
ಸಿಸ್ಟರ್ ಬರ್ತಿದ್ದಾಳೆ. ತುಳಸಿ ಬಾ ಕೂತ್ಕೋ ಬಾ. ಏಯ್ ಆಗ್ಲೇ ಕುತ್ಕೊಳ್ರಿ, ನನ್ನ ಪಕ್ಕದಲ್ಲೇ ಆಗ್ಬೇಕಾ ನಿಮ್ಗೆ? ಚಿಕ್ಕ ವಯಸ್ಸಲ್ಲ ನಾನು ಹೆಣ್ಮಕ್ಳ ಜೊತೆ ಕುತ್ಕೊಂಡವನಲ್ಲ. ಓ ನೀನೇನ್ ದೊಡ್ಡ ಶಾರ್ಖಾನ ನಿನ್ ಪಕ್ಕದಲ್ಲಿ ಬಂದು ಕುತ್ಕೊಳಕ್ಕೆ? ಹುಡುಗಿರ್ ನೀನ್ ಹಿಂದೆ ಕ್ಯೂ ನಿಂತಿದ್ದಾರೆ ಅನ್ನೋ ರೀತಿಲಿ ಆಡ್ತೀಯಲ್ಲ? ಏಯ್ ನೀವೇನ್ ಶ್ರೀದೇವಿನಾ? ನಾನೇ ನಂಗೆ ಹೇಳ್ದ. ಮತ್ತೆ ನಾನೇನು ಶಾರುಖ್ ಖಾನ್ ಅಂತ ಹೇಳ್ದ? ಬಟ್ ನೀ ಆಡೋ ರೀತಿ ಅದೇ ತರ ಇತ್ತು. ನಾನೇ ಶ್ರೀದೇವಿ ಅಲ್ದಿರ್ಬೋದು, ಆದ್ರೆ ನಿನ್ ತರ ಡಬ್ಬಾ ತರ ಅಂತೂ ಇಲ್ಲ. ಹೌದೌದು, ಬೆದರ್ಗೊಂಬೆಗೆ ಬಟ್ಟೆ ಸುತ್ತಂಗಿದ್ದೀರಾ. ಏನು ನಾನ್ ಬೆದ್ರಗೊಂಬೆ ತರ ಇದ್ದೀನ? ಹೌದು, ನೀನು ಸುಟ್ಟೋಗಿರೋ ಬದ್ನೆಕಾಯಿ ಮುಗ್ದೋನು. ಅಯ್ಯೋ ನೋಡೇ, ನನ್ ಮುಖದ ಬಗ್ಗೆ ಎಲ್ಲ ಮಾತಾಡಕೋಬೇಡಿ ಅಷ್ಟೇ. ಆಮೇಲೆ ನಿಮ್ಮನ್ನ ಮಾತಾಡ್ತೀನೋ ಏನೋ ಸುಮ್ಮನೆ ಇರ್ತೀರಾ? ಅಪ್ಪ ಜೋರಾಗಿ ಮಳೆ ಬಂದು ನಿಂತಂಗಾಯ್ತು. ಹೋದ್ ಜನ್ಮದಲ್ಲಿ ಹಾವು ಮುಂಗ್ಸಿ ಆಗಿದ್ರಿ ಅನ್ಸತ್ ನೀವಿಬ್ರು. ಹೋದ್ ಜನ್ಮದಲ್ಲಿ ಆಗಿದ್ವೋ ಇಲ್ವೋ, ಆದ್ರೆ ಈ ಜನ್ಮದಲ್ಲಿ ಮಾತ್ರ ಹಾವು ಮುಂಗ್ಸಿನೇ. ಹೌದೌದು, ನೀವೊಂಥರ ಮಿಡಿ ನಾಗರಾವೆ. ಬಾ ಮತ್ತೆ ಜಗಳ ಶುರು ಮಾಡಿದ್ರಾ? ಇಬ್ರು ಸ್ವಲ್ಪ ಸುಮ್ನೆ ಇರ್ರಿ. ಹೇಗಿದ್ಯಾ ನೀನೀಗ? ಸುಸ್ತೆಲ್ಲ ಹೋಯ್ತಾ? ಪರವಾಗಿಲ್ಲ ಅಕ್ಕ. ಹೋಗಿರುತ್ತೆ, ಅವ್ರು ಕೊಟ್ಟಿರೋ ಔಷಧಿ ಕುಡಿದು ಫುಲ್ ಎನರ್ಜೆಟಿಕ್ ಆಗಿ ಬಂದು ಜಗಳ ಆಡ್ತಾವಳೆ ನನ್ನ ಜೊತೆ. ಬೇಡ ನೋಡು. ನೋಡೇ ನಿಮ್ದು ಬೇಡ. ಕೃಷ್ಣ ಪ್ಲೀಸ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಲ್ಲಿ ಹೋಗಿ ಕೂತ್ಕೋ ಹೋಗು. ಓಕೆ. ಅದೇನದು ಮಡ್ಕೆಲಿ? ಅದು ನೀರಾನ? ಅದೇನದು? ಈಗ ನೋಡಿ, ನಿಮ್ ಕುಡಿಯಕ್ಕೆ ನೀರ್ ಬೇಕಾಗತ್ತೆ. ನಿಮ್ಗೆ ನೀರ್ ಬೇಕು ಅಂದ್ರೆ ನನ್ನ ಪೂರ ನದಿಗೆ ಹೋಗ್ಬೇಕು. ಅದಕ್ಕೆ ನೆನ್ನೆ ರಾತ್ರಿನೇ ಈಚಿನ ಮರಕ್ಕೆ ಕಟ್ಟಿಟ್ಟಿದ್ದೆ, ಇವಾಗ ಇಳಿಸ್ಕೊಂಡ್ ಬಂದೆ. ಏ ಕೃಷ್ಣ ಕೊಡೋ, ನಂಗೆ ಬಾರ್ಕೆ ಆಗ್ತದೆ. ಬೇಡ ರೆಡಿ ಕೊಡೋ. ಸರಿ ಸರಿ, ಸ್ವಲ್ಪ ಕುಡೀರಿ. ನಂಗೆ ಬಾರ್ಕೆ ಆಗ್ತದೆ. ಅದಕ್ಕೆ ಚೂರು ಕುಡೀರಿ ಅಂತ ಹೇಳಿದ್ವಿ. सत्यं शिवं सुन्दरं कृष्ण तुलसी ಮಹಾಸಂಗಮ. सत्यं शिवं सुन्दरं कृष्ण तुलसी ಮಹಾಸಂಗಮ. ಹೌದೌದು, ನೀವೊಂಥರ ಮಿಡಿ ನಾಗರಾವೆ. ಬಾ ಮತ್ತೆ ಜಗಳ ಶುರು ಮಾಡಿದ್ರಾ? ಇಬ್ರು ಸ್ವಲ್ಪ ಸುಮ್ನೆ ಇರ್ರಿ. ಹೇಗಿದ್ಯಾ ನೀನೀಗ? ಸುಸ್ತೆಲ್ಲ ಹೋಯ್ತಾ? ಪರವಾಗಿಲ್ಲ ಅಕ್ಕ. ಹೋಗಿರುತ್ತೆ, ಅವ್ರು ಕೊಟ್ಟಿರೋ ಔಷಧಿ ಕುಡಿದು ಫುಲ್ ಎನರ್ಜೆಟಿಕ್ ಆಗಿ ಬಂದು ಜಗಳ ಆಡ್ತಾವಳೆ ನನ್ನ ಜೊತೆ. ಬೇಡ ನೋಡು. ನೋಡೇ ನಿಮ್ದು ಬೇಡ. ಕೃಷ್ಣ ಪ್ಲೀಸ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಲ್ಲಿ ಹೋಗಿ ಕೂತ್ಕೋ ಹೋಗು. ಓಕೆ. ನೋಡಿದ್ರ ಅಕ್ಕ, ಒಳ್ಳೆ ಕಾಡ್ ಮನುಷ್ಯನ್ ತರ ಆಡ್ತಾನೆ. ಅದಕ್ಕೆ ನಾನು ಹೇಳಿದ್ದು ಅವ್ನ್ ಕಾಡಲ್ಲೇ ಇರ್ಬೇಕು ಅಂತ. ನೋಡಿ ಸಿಸ್ಟರ್, ನಾನ್ ನೀವ್ ಹೇಳ್ದಂತ ತಾನೇ ಸೈಲೆಂಟ್ ಆಗಿದ್ದೀನಿ. ಇವ್ರು ಮತ್ತೆ ಯಾಕೆ ನನ್ನ ಕೆನಕ್ತಿರೋದು? ಆಯ್ತು ನಿಂತ್ರಿ ಸುಮ್ಮ. ತುಳಸಿ ಯಾವತ್ತು ಕಾಡ್ದಾರಿನಲ್ಲಿ ಇಷ್ಟಿಷ್ಟು ದೂರ ನಡೆದಿಲ್ಲ ಅನ್ಸುತ್ತೆ, ಅದಕ್ಕೆ ನಿಂಗೆ ಸುಸ್ತಾಗಿದೆ. ಹೌದೌದು, ಇವ್ರಣ್ಣ ಇವ್ರನ್ನ ಸುಖದ ಸುಪ್ಪತ್ತಿಗೆಲ್ಲೇ ನಡೆಸಿದ್ದಾನೆ. ಏಯ್ ನಿಮ್ಗೆ ನಾಚಿಕೆ ಮನ ಮರ್ಯಾದೆ ಇಲ್ವೇನೋ? ಅಂತದ್ ಏನ್ರಿ ಮಾಡಿದ್ವಿ ನಾವು ಇವಾಗ? ಅಷ್ಟ್ ಹೇಳಿದ್ರು ಇನ್ನ ಮಾತಾಡ್ತಾ ಇದ್ಯಲ್ಲ, ನಿಂದು ಬಾಯಲ್ಲ ಕೊಚ್ಚೆಗುಂಡಿ. ನೋಡಿ, ನನಗ್ ವಾಕ್ ಸ್ವಾತಂತ್ರ್ಯ ಇದೆ. ಸುಮ್ನೆ ನೀವು ಮಾತಾಡ್ಬೇಡ ಅಂತ ಹೇಳಕ್ ನಿಮ್ ಹಕ್ಕಿಲ್ಲ ಅಷ್ಟೇ. ಏಯ್ ಮಾತಾಡ್ತೀನೋ? ಏನೋ ಮಾಡ್ತೀಯಾ ನೀನು? ಹೇಳ್ರಿ ನಿಮ್ದು ಇವಾಗ. ಏನೋ ನಿಂದು? ಸುಮ್ನೆ ಜಗಳ ಬರ್ಬೇಡ ಅಷ್ಟೇ. ಏನ್ ಮಾಡ್ತೀಯ? ಅಯ್ಯೋ, ಏನೇನೆಲ್ಲ ಟ್ರೈ ಮಾಡ್ತಾನೆ, ಯಾವುದು ವರ್ಕೌಟ್ ಆಗ್ತಿಲ್ವಲ್ಲ. ಅಯ್ಯಯ್ಯೋ. ಲೋ, ಏನೋ ನಿಂದು ಮಧ್ಯರಾತ್ರಿ ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಏನೋ ನಿನ್ ಗೋಳು? ಲೋ ಸ್ಯಾಂಡಿ, ಇಷ್ಟವ್ರು ಯಾವಾಗೋ ಬರ್ತಾರೆ. ಲೋ, ಎಸ್ಸಲನೋ ಹೇಳೋದು, ಏನೋ ನಿನ್ ಬಾಧೆ. ನಾನು ನಂಜು ಕೆಲಸ ಮಾಡುದು ನನ್ನ ಕೈಯಿಂದ ನೋಡಕ್ ಆಗ್ತಿಲ್ಲ ಕಣೋ. ಕೈಯಿಂದ ನೋಡ್ಬೇಡ, ಕಣ್ಣಿಂದ ನೋಡು. ಇಂಥ ಡಬ್ಬ ಜೋಕ್ಗಳಿಗೆ ನೀನೊಬ್ನೇ ನಗ್ಬೇಕು. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾನಾ? ಹಾ, ಒಂದ್ ಕೆಲಸ ಮಾಡು, ಅಂಜಲಿನ ಕೆಲ್ಸದಿಂದ ತೆಗ್ಬಿಡು. ಆಗ ಅವಳಿಗೂ ನೆಮ್ಮದಿ, ನಿನಗೂ ನೆಮ್ಮದಿ, ನನಗಿನ್ನೂ ನೆಮ್ಮದಿ. ಮನೆ ಹಾಳಕಣೋ ನೀನು. ಯಾಕೋ ನಾನೇನಂದೆ ಈಗ? ಅಲ್ವೋ, ದಿನಕ್ಕೊಂದ್ಸಲಿ ಆದ್ರೂ ಅಂಜು ಮುಖ ನೋಡ್ತಿದ್ದೀನಿ.
ಅವಳು ನಮ್ಮ ಮನೆಯಿಂದ ಆಚೆ ಕಳಿಸಿ ಅದನ್ನು ತಪ್ಸಕ್ ನೋಡ್ತಿದ್ಯಾ? ಹೇಗೋ ಅಣ್ಣ ಲವ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾನೆ ಅನ್ನೋದಿಲ್ಲ ಅಲ್ವಾ ನಿನ್ಗೆ? ಸಂಸಾರ ಹಾಳು ಮಾಡಕ್ ನೋಡ್ತಾನೆ. ಏನ್ ಸೀಮೆಗಿಲ್ದಿರೋ ಸಂಸಾರ ಇವಂದು. ಏನ್ ತಾಳಿ ಕಟ್ಟಿ 10 ಮಕ್ಕಳೆತ್ತಿ ಸಂಸಾರ ಮಾಡ್ತಿರೋ ಅಂತರ ಆಡ್ತಾನೆ. ಮುಂದೆ ಮಾಡ್ತೀನಿ ಕಣೋ, 10 ಜನ ಮಕ್ಕಳನ್ನೆತ್ತು ಒಂದು ಬೇಬಿ ಸೆಂಟರ್ ಓಪನ್ ಮಾಡ್ತೀನಿ. ಅದನ್ನ ನೋಡ್ಕೊಳಕ್ಕೆ ನಿನ್ನೆ ಬಿಡ್ತೀನಿ. ನೀವಿಬ್ರು ಒಳ್ಳೆ ಚೈಲ್ಡ್ಗಳ ತರ ಇದ್ದೀರಾ. ನಿಮ್ಗೊಂದು ಚೈಲ್ಡಾ? ಅಯ್ಯೋ, ಮಕ್ಕಳನ್ನೆತ್ತು ಗಂಡ್ಮುತ್ತೆ ಇದೆ ಆಗೋದಾಗಿರ್ಲಿ, ಮೊದಲು ನಿನ್ ಲವ್ ವಿಷಯನ ಅಪ್ಪನ ಮುಂದೆ ಹೇಳಕ್ ಮೀಟ್ರ್ ಇದೆ ನೋಡ್ಕೊ. ಅಪ್ಪನ ಹತ್ರ ಇರ್ಲಿ, ಅಂಜು ಹತ್ರ ಹೇಳ್ಕೊಳಕ್ಕೇನೆ ಒದ್ದಾಡ್ತಾ ಇದ್ದೀನಿ. ಅಯ್ಯೋ, ಹಣ್ಣು ಸಿಕ್ತು, ಸೀತಾಫಲ. ತುಂಬಾ ತಂಪು, ಒಳ್ಳೇದು ಆರೋಗ್ಯಕ್ಕೆ. ಅದೇನದು ಮಡ್ಕೆಲಿ? ಅದು ನೀರಾನ? ಅದೇನದು? ಈಗ ನೋಡಿ, ನಿಮ್ ಕುಡಿಯಕ್ಕೆ ನೀರ್ ಬೇಕಾಗತ್ತೆ. ಅದಕ್ಕೆ ನಿನ್ನೆ ರಾತ್ರಿನೇ ಈಚಿನ ಮರಕ್ಕೆ ಕಟ್ಟಿಟ್ಟಿದ್ದೆ, ಇವಾಗ ಇಳಿಸ್ಕೊಂಡ್ ಬಂದೆ. ಇದು ಒಂಥರ ನೀರಿದ್ದಂಗೆ. ಓ, ಎಳ್ನೀರ್ ತರನಾ? ಇದು ಒಂಥರ ಡಿಫ್ರೆಂಟ್ ಎಳ್ನೀರಿದ್ದಂಗೆ. ಏ ಕೃಷ್ಣ, ಕೊಡೋದೆ ನಂಗೆ ಬಾರ್ಕೆ ಆಗ್ತದೆ. ಬೇಡ ರೆಡಿ, ಕೊಡೋ. ಸರಿ ಸರಿ, ಸ್ವಲ್ಪ ಕುಡೀರಿ. ನಂಗೆ ಬಾರ್ಕೆ ಆಗ್ತದೆ, ಅದಕ್ಕೆ ಚೂರು ಕುಡೀರಿ ಅಂತ ಹೇಳಿದ್ವಿ. ಅಕ್ಕ ಸಕ್ಕತ್ತಾಗಿದೆ. ಹೌದಾ? ಕೊಡಿಲಿ. ನೀನು ಕುಡಿದ್ಯಾ? ಸ್ವಲ್ಪ ಕುಡಿ. ತುಂಬಾ ಚೆನ್ನಾಗಿದೆ. ಸಾಕು ಸಾಕು. ಸಾಕಾದ್ರೆ ಇಟ್ಬಿಡಿ. ಕರಿಯಾ, ಅದು ನಂದೇನೆ. ಕೊಡು ಕೊಡು. ಅಲ್ಲೇನೋ ಇಡ್ತಾ ಇದ್ಯಾ ಲೋಫರ್? ಕೊಡು. ಲೋಫರ? ನಾನು ಹೇಳ್ದೆ ಅವನ್ ಜಾಸ್ತಿ ಕೂತ್ಬೇಡ ಅಂತ.
ತುಳಸಿ ಪಾಪ ಕಣೆ ನೀನು. ನಿನಗೆ ಗೊತ್ತಿಲ್ಲದೆ ನಿನ್ನ ಲೈಫಲ್ಲಿ ಎಂಥ ದೊಡ್ಡ ಬದಲಾವಣೆ ಆಗ್ತಿದೆ. ನೀನು ವಾಪಸ್ ಬರೋದ್ರೊಳಗೆ ಮತ್ತೆ ನಿನ್ನ ಮನೆಯಿಂದ ಹೊರಗಡೆ ಹಾಕೋ ಪ್ಲ್ಯಾನ್ ರೆಡಿಯಾಗಿರುತ್ತೆ. ನಿನ್ನ ಅಣ್ಣ ನಿನ್ನನ್ನು ತುಂಬ ಹಚ್ಕೊಂಡಿದ್ದಾನೆ. ಅವನು ನನ್ನ ರೂಟಿಗೆ ಬರಬೇಕು ಅಂದರೆ ನೀನು ಈ ಮನೆಯಿಂದ ಹೊರಗಡೆ ಹೋಗಲೇಬೇಕು. ಹೋಗ್ತೀಯಾ ಬಿಡು, ಪ್ಲ್ಯಾನ್ ನಂದೇ ಅಂದಮೇಲೆ ರಿಸಲ್ಟ್ ಕೂಡ ನನಗೆ ಬೇಕಾದಂಗೆ ಬರುತ್ತೆ. ಆದರೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ತುಳಸಿ. ನಿನ್ನ ಏಜಲ್ಲಿ ಈ ಲವ್ ಅನ್ನೋದೆಲ್ಲ ತುಂಬ ಕಾಮನ್ನು. ಬೇಡ ಅಂದರೂ ಈ ಕಾಲೇಜ್ ಹುಡುಗಿರಿಗೆ ಮಿನಿಮಮ್ ಅಂದರೂ 2 ಬಾಯ್ ಫ್ರೆಂಡ್ಸ್ ಇರ್ತಾರೆ. ಆದರೆ ನೀನು ಯಾಕೆ ಇನ್ನು ಓಬಿರಾಯನ್ ಕಾಲದೊಳ ಥರ ಈ ಲವ್ ಅನ್ನೋದ್ರಿಂದ ದೂರ ಇದೆಯಾ? ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನಿನಗೂ ಲವ್ ಆದರೂ ಆಗ್ಬೋದು. ಹಾಗೇನಾದರೂ ಆದರೆ ನಿನ್ನ ಪ್ರೀತಿ ಅಣ್ಣ ಆ ತೇಜು ಅವನು ತೋರಿಸಿರೋ ಹುಡುಗನ ಒಪ್ಕೊಳ್ತೀಯೋ ಅಥವಾ ನೀನು ಇಷ್ಟಪಟ್ಟಿರೋ ಹುಡುಗನ ಒಪ್ಕೊಳ್ತೀಯೋ? ಕರಿಯ ಎಷ್ಟ ಕೊಬ್ಬು ನಿನಗೆ, ನನ್ನನ್ನ ಬಿಡಿನಾಗ್ಲೂ ಆಗು ಅಂತ್ಯಾ? ಕೊಡಿ ಅಕ್ಕ, ಅಯ್ಯೋ ಕೊಡೆ ಪ್ಲೀಸ್. ಏ ಕರಿಯ ನನ್ ಮಗ್ನೆ, ಬೈಕಲ್ಲಿ ಭುಜದ ಮೇಲೆ ಕೈ ಇಟ್ರೆ ದೊಡ್ಡ ಸತಿ ಸಾವಿತ್ರ ಬಂದರೆ ಹಟ್ಯ ನೀನು. ಇನ್ನ ಕಂಬಿ ಹಿಡ್ಕೊಂಡ್ ಕುತ್ಕೋ ಅಂತ ಅಂತ್ಯಾ? ಆ ರೆಡಿ ಗಡ್ಡೆ ನಾನು ಬಿದ್ದೋದ್ರೆ ಎತ್ಕೊಂಡು ಹೋಗೋ ತಾಕತ್ತಿದ್ಯಾನೋ ನಿಂಗೆ? ಡಬ್ಬ ನನ್ ಮಗ್ನ, ಭಯ ಆಯ್ತು ಅಂತ ತಾನೇ ನಿನ್ ಕೈ ಇಟ್ಕೊಂಡಿದ್ದು, ಅದಕ್ಕೆ ದೊಡ್ಡ ಬಿಲ್ಡಪ್ ಕೊಟ್ಟ್ಯಾ ನೀನು. ನನ್ ಕೂದ್ಲಗಿಂತ ಕಪ್ಪಗಿದ್ಯಾ ನೀನು ಕರಿಯ. ಅಳ್ತ್ಯಾ ಬರೀ ಡೌನ್ ಇದು. ಒಳ್ಳೆ ಸೀನು. ನಾನು ಸಿನಿಮಾದಲ್ಲಿ ಇಂಥದ್ದೊಂದು ಸೀನ್ ಇಡಬೇಕು. ರೆಡಿ ಬೇಡ. ಏಯ್ ಬಾರಲ್ಲ, ಈಗ ಮಾತಾಡೋ. ರೀ ಕಾಲರ್ ಬಿಡ್ರಿ. ಬಿಡಲ್ಲ ನಾನು. ಬಿಡ್ರಿ. ಮಾಡಿರೋ ತಪ್ಪಿಗೆಲ್ಲ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಆಗ ನಿನ್ ಕಾಲರ್ ಬಿಡ್ತೀನಿ. ಏನೋ ನಾನು ನಿಮ್ ಕಾಲಿಗೆ ಬೀಳೋದ? ಇಲ್ಲ ಇಲ್ಲ ಆಗಲ್ಲ. ಹಾಗಾದ್ರೆ ನಾನು ಬಿಡಲ್ಲ. ಬಿಡ್ರಿ. ಬಿಡಲ್ಲ. ರೆಡಿ. ನೀವು ನನಗೆ ಇಷ್ಟು ಹಿಂಸೆ ಕೊಡೋದು ತಪ್ಪಲ್ವಾ? ಡಬ್ಬ ನನ್ ಮಗ್ನೆ, ಎಷ್ಟೋ ಡೌ ಮಾಡ್ತೀಯಾ? ನನಗೆ ಹಿಂಸೆ ಆಗಿರೋದು ನಿನ್ನಿಂದಲ್ಲ, ನನ್ ಹರ್ಟ್ ಆಗ್ತಾ ಇರೋದು ನಿನ್ನಿಂದಲ್ಲ. ಅದಕ್ಕೆಲ್ಲ ನೀನು ಕ್ಷಮೆ ಕೇಳ್ಬೇಕು. ಅಲ್ಲಿವರೆಗೂ ನಾನು ನಿನ್ ಕಾಲರ್ ಬಿಡಲ್ಲ. ಬಿಡ ನನ್ ಕಾಲಿಗೆ. ಬಿಡೋ. ಬಸ್ ಸಿಸ್ಟರ್ ಡೈರೆಕ್ಟರ್ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಇಲ್ಲ, ಯಾರು ತಿರ್ಗೋ ಹಾಗಿಲ್ಲ. ಈ ಡಬ್ಬ ನನ್ ಮಗ ನನ್ ಕಾಲಿಗೆ ಬಿಡೋದನ್ನ ನೀವೆಲ್ಲರೂ ನೋಡ್ಬೇಕು. ಬಿಡ. ಬಿಡ್ತೀನಿ. ಎಲ್ಲರೂ ನೋಡ್ರಪ್ಪ, ತಪ್ಪಾಯ್ತು. ವಿದ್ಯಾ ವಿದ್ಯಾ ಬಿದ್ಬಿಟ್ಯಾ?
ಯೋಚನೆ ಇಲ್ಲದೆ ಶುರುವಾಗಿದೆ ಒಲವು ಯೋಚಿಸು ಸುಮ್ಮನೆ ಅನುರಾಗವೇ ಬಲವು ನೋಡು ಬಾಯದೆಯಲಿ ಹೇಳದ ಮಾತಿದೆ ಬದುಕಿನ ಪುಟದಲ್ಲಿ ಸಾವಿರ ಹೆಸರಿದೆ ಪ್ರೀತಿಗೆ ಒಂದೇ ಹೆಸರು ಕೃಷ್ಣ ತುಳಸಿ ಕೃಷ್ಣ ತುಳಸಿ ಕೃಷ್ಣ ತುಳಸಿ ಕೃಷ್ಣ ತುಳಸಿ ತಾಪ್ಸಿ, ವಿಕ್ರಮ್ ಫೋನ್ ಮಾಡಿದ್ನಾ? ಅಲ್ಲಿ ಏನಾಯ್ತು ಅಂತ ಗೊತ್ತಾಯ್ತಾ? ಇಲ್ಲಪ್ಪ, ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ಬೆಳಗ್ಗೆಯಿಂದ 100 ಸಲ ಕಾಲ್ ಮಾಡಿದ್ದೀನಿ, ಒಂದ್ಸಲನೂ ರಿಸೀವ್ ಮಾಡಲಿಲ್ಲ. ಈಗ ನೋಡಿದ್ರೆ ನಂಬರ್ ರೀಚೇ ಆಗ್ತಾ ಇಲ್ಲ. ಆ ಶಿವು ಅವನ ನಂಬರು ರೀಚ್ ಆಗ್ತಾ ಇಲ್ಲ. ಒಂದ್ಸಲ ಆದ್ರೂ ಕಾಲ್ ರಿಸೀವ್ ಮಾಡಬಾರ್ದಾ? ನನಗೆ ಟೆನ್ಷನಲ್ಲಿ ಸಾಯೋ ಹಾಗಾಗ್ತಿದೆ. ಏನಪ್ಪ ನೀವು? ನಾನು ನೋಡಿದ್ರೆ ಇಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಿದ್ದೀರಲ್ಲ. ನಿಮ್ಗೊಂದು ಸ್ವಲ್ಪ ಟೆನ್ಷನ್ ಆಗ್ತಿಲ್ವಾ? ಟೆನ್ಷನ್ ಆಗ್ಬೇಕಾಗಿರೋದು ನಮ್ಗಲ್ಲ, ಅವ್ರಿಗೆ. ಅಲ್ಲಿರೋರು ಯಾರು ನಮ್ಮ ನೆಂಟ್ರಲ್ಲ, ಎಲ್ಲ ನಮ್ಮ ವೈರಿಗಳು. ಅಲ್ಲಿ ಯಾವನಾರು ಸತ್ರೆ ಬದುಕಿರೋನು ಫೋನ್ ಮಾಡ್ತಾನೆ. ಫೋನ್ ಬರಲಿಲ್ಲ ಅಂದರೂ ಸುದ್ದಿ ಬಂದೇ ಬರುತ್ತೆ. ನೀನು ನೆಮ್ಮದಿಯಾಗಿ ಮಲ್ಕೋ. ನೋಡು, ಅವ್ರು ಯಾವಾಗಲೂ ಜಗಳಾಡ್ತಿರ್ತಾರೆ. ಈಗ ನೋಡು, ಅವಳು ಹೇಗೆ ಒಂದು ತೊಡೆ ಮೇಲೆ ಮಲಗಿದ್ದಾಳೆ. ಹೌದಲ್ಲ? ನೀನು ಇದೆಯಾ, ಒಂದು ಪಪ್ಪಿ ಕೇಳಿದ್ರು ಕೊಡಲ್ಲ. ತೆಗಿರಿ ಕೈ. ಇಷ್ಟ ಒಂದೇ ಒಂದು ಪಪ್ಪಿ ಕೊಡೆ. ಇಲ್ಲ ರೀ, ನಾನು ಕೊಡಲ್ಲ. ನೋಡು, ವೆದರ್ ಎಷ್ಟು ಚೆನ್ನಾಗಿದೆ. ಒಂದೇ ಒಂದು ಪಪ್ಪಿ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ? ಕೊಡು ಒಂದೇ ಒಂದು ಪಪ್ಪಿ. ನಂಗೆ ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಏನದು ಸೌಂಡು? ಯಾರು ಪಟಾಕಿ ಹೊಡೆದ್ರಾ? ಇಲ್ಲ ರೆಡಿ. ಬಾಸ್, ಏನಿದು ಗುಂಡಿನ ಶಬ್ದ? ನನಗೆ ತುಂಬಾ ಭಯ ಆಗ್ತಿದೆ ರೀ. ನೀನು ಹೆದರ್ಕೋಬೇಡ. ಇಷ್ಟ, ನೀನು ಇಲ್ಲೇ ಇರು, ನಾನು ಏನು ಅಂತ ನೋಡ್ಕೊಬರ್ತೀನಿ. ನೀವು ಎಲ್ಲಿಗೂ ಹೋಗ್ಬೇಡಿ, ನೀವು ಪ್ಲೀಸ್ ಇಲ್ಲೇ ಇರಿ, ಬನ್ನಿ ಇಲ್ಲಿ. ನಾನು ಯಾರು ಅಂತ ನೋಡ್ಕೊಂಡ್ಬರ್ತೀನಿ ಅಷ್ಟೇ. ಪ್ಲೀಸ್ ಬೇಡ, ನನ್ನ ಮಾತು ಕೇಳಿ. ಇಷ್ಟ, ಪ್ಲೀಸ್ ರೀ. ಮೋಸ್ಟ್ಲಿ ವಿಕ್ರಮ್ಗೆ ನಾವೆಲ್ಲ ಇಲ್ಲಿಗೆ ಬಂದಿರೋದು ಗೊತ್ತಾಗಿದೆ ಅನ್ಸುತ್ತೆ. ಅವ್ನು ನಮ್ಗೆ ಅಟ್ಯಾಕ್ ಮಾಡ್ತಿದ್ದಾನೆ ಅನ್ಸುತ್ತೆ ರೀ. ಪ್ಲೀಸ್ ನೀವು ಹೋಗ್ಬೇಡಿ. ಅಬ್ಬಬ್ಬಾ, ವೆದರು ತುಂಬ ಕೋಲ್ಡ್ ಆಗಿದೆ. ತಗೊಳ್ಳಿ, ಬಿಸಿ ಬಿಸಿ ಒಂದು ಲೋಟ ಹಾಲು ಕುಡಿದು ಮಲ್ಕೊಳ್ಳಿ. ರೀ, ಏನಾಯ್ತು? ಯಾಕೆ ಸಪ್ಪಗಿದ್ದೀರಾ? ಶುಭ, ಈ ಮನೆಯಲ್ಲಿ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಕಣೆ. ಯಾಕ್ರಿ, ಏನಾಯ್ತು? ಓ, ಶಿವ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಅಷ್ಟೇ ಅಲ್ಲ ಕಣೆ, ನನ್ನ ಮಕ್ಕಳು ನೆನೆಸ್ಕೊಂಡ್ರೆ ನನಗೆ ಇರಿಟೇಟ್ ಆಗ್ತಾ ಇದೆ.
ಯಾಕ್ರಿ ಅವ್ರೇನ್ ಮಾಡಿದ್ರು? ಅವ್ರೇನು ಮಾಡಿಲ್ಲ ಅನ್ನೋದೇ ನನ್ನ ಚಿಂತೆ ಕಣೆ. ನೋಡು, ಆ ಪೂರ್ಣಗಿರೋದು ಒಬ್ಬನೇ ಮಗ. ಅವನು ಈಗಾಗಲೇ ಸಂಸಾರ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಆಫೀಸ್ನಲ್ಲಿ ಸಹ ಅವನಿಲ್ಲ ಅಂದರೆ ಕೆಲಸನೇ ನಡೆಯೋದಿಲ್ಲ ಅನ್ನೋ ಮಟ್ಟಕ್ಕಿದೆ. ಆದರೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ದೊಡ್ಡವನು ಕೈಯಲ್ಲಿ ಪೇಂಟು ಬ್ರಷ್ ಇಟ್ಕೊಂಡು ಯಾವಾಗಲೂ ಪೇಂಟಿಂಗು ಅಂತ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಚಿಕ್ಕವನ ಬಗ್ಗೆ ಕೇಳೋ ಹಾಗೆ ಇಲ್ಲ. ಯಾವಾಗ ನೋಡಿದ್ರು ಡೇಟಿಂಗು ಚಾಟಿಂಗು ಅಂತ ನಿಂತಿರ್ತಾನೆ. ಕ್ರಾಫ್ಟಿಂಗು ಪೇಂಟಿಂಗು ಅಂದರೆ ಅದಕ್ಕೂ ಒಳ್ಳೆ ಬೆಲೆ ಇದೆ ರೀ. ಅವನು ಏನಾದರೂ ಸಾಧನೆ ಮಾಡೇ ಮಾಡ್ತಾನೆ. ಇನ್ನು ನಮ್ಮ ಸುಂದ್ರ ಅವನಿನ್ನೂ ಚಿಕ್ಕ ಹುಡುಗ. ಈಗಲೇ ಅವನಿಗೆ ಬಿಸ್ನೆಸ್ಸು ಅದು ಇದು ಅಂದರೆ ಹೇಗೆ? ಚಿಕ್ಕವರಲ್ವಾ, ಕಲ್ತ್ಕೋತಾರೆ ಬಿಡಿ. ಏನೇ ಚಿಕ್ಕ ಹುಡುಗರು? ಸತ್ತಿನ ವಯಸ್ಸಿನಲ್ಲಿ ಶಿವ ಆಲ್ರೆಡಿ ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡಿದ್ದ. ಸುಂದರನ ವಯಸ್ಸಲ್ಲೂ ಅವನಿಗೆ ಬಿಸ್ನೆಸ್ ಅಂದ್ರೆ ತುಂಬ ಆಸಕ್ತಿ, ಕಲಿಬೇಕು ಅಂತ ಆಫೀಸ್ ಹತ್ರ ಬರ್ತಾ ಇದ್ದ. ಆದರೆ ನಿನ್ನ ಮಕ್ಕಳು ಒಂದು ಸಲ ಆದರೂ ಆ ಕಡೆ ಬಂದಿದ್ದಾರ? ಹೀಗೆ ಹೋದರೆ ಅವ್ರ ಮುಂದೆ ಹೇಗೆ ಜೀವನ ಮಾಡ್ತಾರೆ ಅಂತ ಟೆನ್ಷನ್ ಆಗಿದೆ ಕಣೆ. ನೋಡಿ, ಮಕ್ಕಳಿಗೆ ತಿಳುವಳಿಕೆ ಕಮ್ಮಿ, ಆದರೆ ಪೋಲಿಗಳಲ್ಲ. ಕೂರಿಸ್ಕೊಂಡು ಬುದ್ಧಿ ಹೇಳಿದ್ರೆ ತಿಳ್ಕೊತಾರೆ. ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ತಗೊಳ್ಳಿ, ಹಾಲು ಕೊಡಿ. ಕರಡಿ, ಹೆದರ್ಕೋಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ. ನಾನು ಬಾಸ್ ಜೊತೆ ಹೋಗ್ಬಿಟ್ಟು ಏನು ಅಂತ ನೋಡ್ಕೊಂಡ್ಬರ್ತೀನಿ. ಕರಿಯ, ನಾನು ಬಿಟ್ಟು ಎಲ್ಲೋ ಹೋಗ್ಬೇಡ ಕಣ. ಇಷ್ಟ ಹೆದರ್ಕೋಬೇಡ, ನಿನ್ ಜೊತೆ ನಾನಿಲ್ವಾ? ನಿಮ್ಗೇನಾರು ಆಗ್ಬಿಟ್ರೆ? ಏನು ಆಗಲ್ಲ ಅಂತ ನಾನು ಹೇಳಿಲ್ವಾ? ನೀನ್ ಭಯ ಪಟ್ಕೋಬೇಡ, ಆರಾಮಾಗಿರು. ವಿಕ್ರಮ್ ಏನ್ ಮಾಡಕ್ಕೂ ಹೆಸೋನಲ್ಲ. ಅವನೇನಾದ್ರೂ ನಮಗ್ ತೊಂದರೆ ಮಾಡೇ ಮಾಡ್ತಾನೆ. ದೇವ್ರೆ, ನನಗೇನಾದ್ರೂ ಆಗ್ಲಿ, ಆದ್ರೆ ನನ್ನ ಜೊತೆಲಿರೋರ್ಗೆ, ನನ್ನ ಗಂಡನ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಈ ರಾತ್ರಿ ಕರಾಳ ರಾತ್ರಿ. ನಾವೇನಾದ್ರೂ ಸ್ವಲ್ಪ ಯಾಮಾರ್ಬಿಟ್ರೆ ನಮ್ದೆಲ್ಲ ಕೊನೆ ರಾತ್ರಿ ಆಗತ್ತೆ. ಅದಕ್ಕೆ ನಾವ್ ಯಾರು ಮಲಗೋದ್ ಬೇಡ, ಎಚ್ಚರವಾಗಿರ್ಬೇಕು. ಮಗಳನ್ನ ಸ್ವಲ್ಪ ಹದ್ಬಸ್ನಲ್ಲಿಡೋಕ್ಕಾಗೋದಿಲ್ವಾ? ಇದೇನು ಇದ್ದಕ್ಕಿದ್ದ ಹಾಗೆ ಮಗಳ ಬಗ್ಗೆ ಇಷ್ಟೊಂದು ಕಾಳಜಿ? ಆ ಕಾಳಜಿ ಯಾವತ್ತೂ ಇದೆ ನನಗೆ. ಆದ್ರೆ ಎಲ್ಲರ ತರ ಅದನ್ನ ಪ್ರದರ್ಶನ ಮಾಡೋದಕ್ಕಾಗೋದಿಲ್ಲ ಅಷ್ಟೇ. ಕಾಳಜಿ, ಪ್ರೀತಿ ಪ್ರದರ್ಶನ ಮಾಡುವಂಥದ್ದಲ್ಲ. ಯಾರು ಅದನ್ನ ಮಾಡೋದು ಇಲ್ಲ. ನಿಜವಾಗ್ಲೂ ಮನ್ಸಲ್ಲಿದ್ರೆ ಅಪರೂಪಕ್ಕಾದ್ರೂ ಹೊರಗೆ ಬರುತ್ತೆ. ಅಂದ್ರೆ ಮಗಳ ಬಗ್ಗೆ ಪ್ರೀತಿ ಆಗ್ಲಿ ಕಾಳಜಿ ಆಗ್ಲಿ ನನಗಿಲ್ಲ ಅಂತ ನನ್ನ ಮಾತಿನ ಅರ್ಥ? ಹೌದು, ಖಂಡಿತ ಅದೇ ಅರ್ಥ. ನಿಮಗೂ ಎಲ್ಲರ ತರ ಮಗಳ ಮೇಲೆ ವಾತ್ಸಲ್ಯ, ಪ್ರೀತಿ ಇದ್ದಿದ್ರೆ ಅವಳನ್ನ ಹತ್ರ ಕೂರಿಸ್ಕೊಂಡು ಮಾತಾಡ್ತಿದ್ರಿ. ಯಾವತ್ತಾದ್ರೂ ಅವಳನ್ನ ಆ ರೀತಿ ಮಾತಾಡ್ಸಿದ್ದೀರಾ? ಅಥವಾ ನಿನಗೇನ್ ಬೇಕು, ಏನಾಯ್ತು, ಖುಷಿ ಆಗಿದೆಯಾ ಅಂತ ಕೇಳಿದ್ದೀರಾ? ಅದನ್ನ ಮಾಡೋದಕ್ಕೆ ನೀವೆಲ್ಲ ಇದ್ದೀರಲ್ಲ, ಅದನ್ನು ನಾನೇ ಮಾಡ್ಬೇಕಾ? ಮಕ್ಕಳನ್ನ ಬೆಳೆಸೋದು ಅಂದ್ರೆ ನಿಮ್ ಕಂಪ್ನಿಯಲ್ಲಿ ಶಿಫ್ಟ್ ಪ್ರಕಾರ ಕೆಲಸ ಮಾಡ್ದಂಗಲ್ಲ. ಅದನ್ನ ನೀನ್ ಮಾಡು, ಇದನ್ನ ನಾನ್ ಮಾಡ್ತೀನಿ ಅಂತ ಹಂಚ್ಕೊಂಡು ಮಕ್ಕಳನ್ನ ಬೆಳ್ಸಕ್ಕಾಗತ್ತಾ? ಅಷ್ಟು ನನಗೂ ಅರ್ಥ ಆಗುತ್ತೆ. ಆದ್ರೆ ನಾನಿಲ್ಲಿ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಕಂಪ್ನಿ ನೋಡ್ಕೊಳ್ಳೋರು ಯಾರು? ಹಗಲು ರಾತ್ರಿ ನಾನು ಕಂಪ್ನಿನಲ್ಲಿ ದುಡಿತಾ ಇರೋದ್ರಿಂದನೇ ಕಂಪ್ನಿ ಇವತ್ತು ಈ ಲೆವೆಲ್ಗೆ ಬೆಳೆದಿದೆ ಅನ್ನೋದನ್ನ ಮರಿಬೇಡ ನೀನು. ಹೌದೌದು, ಜಗತ್ತಲ್ಲಿ ನಿಮಗೊಬ್ಬರಿಗೆ ಕಂಪನಿ ಇದೆ, ಅಥವಾ ಕಂಪನಿ ಇರೋರಿಗೆ ಮಕ್ಕಳೇ ಇಲ್ಲ ಅಲ್ವಾ? ಸಂಧ್ಯಾ, ನೀವು ಜೋರ್ ಧ್ವನಿಯಲ್ಲಿ ಮಾತಾಡೋದ್ರಿಂದ ಪರಿಸ್ಥಿತಿ ಬದಲಾಗಲ್ಲ. ಅಥವಾ
ನಾನು ಹೆದರ್ಕೊಳ್ಳೋ ಸಂದರ್ಭನೂ ಈಗಿಲ್ಲ. ನೋಡು, ಚಿಕ್ಕ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ನೀನು ಮತ್ತೆ ನನ್ನನ್ನು ಕೆಣಕೋದಕ್ಕೆ ಬರಬೇಡ. ಕೆಣಕೋದು ಹಾಗಿರ್ಲಿ, ನಾನೇ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಈ ಮಾತು ಶುರು ಮಾಡಿರೋದು ನೀವು. ಹೌದು, ನಾನೇ ಶುರು ಮಾಡಿದ್ದು. ಆದರೆ ಅದಕ್ಕೆ ಕಾರಣ ನೀನು ಸರಿಯಾಗಿ ಮಗಳನ್ನ ಕಾಳಜಿ ಮಾಡದೇ ಇರೋದು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನ ತಂದು ನನ್ನ ತಲೆ ಕಟ್ಟಿ ಇನ್ನೊಂದಷ್ಟು ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತನ. ಅಸಂಬದ್ಧವಾಗಿ ಮಾತಾಡ್ತಿರೋದು ನೀವು. ತುಳಸಿ ಯಾವ ಅಪರಾಧನೂ ಮಾಡಿಲ್ಲ. ವಿಷಯ ಗೊತ್ತಾದ್ಮೇಲೆ ಏನ್ ಮಾಡಿದ್ರಿ? ಸುಮ್ಮನಾಗ್ಬಿಟ್ರಿ. ಆಮೇಲೆ ಕಾಲ್ ಮಾಡಿ ಕೇರ್ ತಗೊಟ್ಟಿರೋದು ನಾವು. ಅಂದರೆ ನಿಮಗಿರೋ ಕೇರು. ದಯವಿಟ್ಟು ನಿಮ್ಮ ಮಾತನ್ನ ಮುಂದುವರಿಸಬೇಡಿ. ನಿಮ್ಮ ಮಾತಲ್ಲಿ ಯಾವಾಗಲೂ ವಿಷ ತುಂಬಿಕೊಂಡಿರುತ್ತೆ. ಪೂರ್ವಾಗ್ರಹಿತರಾಗೇ ಮಾತಾಡ್ತೀರಾ. ನನ್ನ ಮನಸ್ಸು ಹಾಳು ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಇಷ್ಟ ಹೇಳೋ ಹಾಗೆ ಆ ವಿಕ್ರಮ್ ಇಲ್ಲೇ ಎಲ್ಲೋ ಇದ್ದು ನಮ್ಮನ್ನ ವಾಚ್ ಮಾಡ್ತಿರ್ಬೋದಾ? ವಿಕ್ರಮ್ ನಿನ್ನನ್ನು ಮಾತ್ರ ಬಿಡಲ್ಲ, ನಿನ್ನನ್ನು ಹಿಡ್ದೇ ಹಿಡಿತೀನಿ. ನೀನು ಪಾತಾಳದಲ್ಲಿದ್ರೂ ನಾನು ನಿನ್ನನ್ನು ಬಿಡಲ್ಲ. ಸತ್ಯಂ ಶಿವಂ ಸುಂದರಂ ಕೃಷ್ಣ ತುಳಸಿ ಮಹಾಸಂಗಮ. ಸತ್ಯಂ ಶಿವಂ ಸುಂದರಂ ಕೃಷ್ಣ ತುಳಸಿ ಮಹಾಸಂಗಮ. ಕರಾಳ ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು ಅಂತಿದ್ದವರು ಗೊರಕೆ ಹೊಡ್ಕೊಂಡು ಮಲಗಿದಾರೆ ನೋಡು. ಇಷ್ಟ ನೋಡು, ಇಷ್ಟ. ಓ ನಿದ್ದೆ. ನೀನು ಎಂತೆಂಥ ಕಷ್ಟ ಅನುಭವಿಸ್ದೆ ಇಷ್ಟ. ಮನೆಯವರಿಂದ ಅವಮಾನ ಮಾಡಿಸ್ಕೊಂಡೆ, ಬೈಸ್ಕೊಂಡೆ, ಗುಂಡೆ ಇಡ್ತಿದ್ದೆ. ಆದರೆ ನಿನಗೆ ಸಂತೋಷ, ನೆಮ್ಮದಿ ನನ್ನ ಕೈಯಲ್ಲಿ ಕೊಡೋಕ್ಕೆ ಆಗಲಿರಲ್ಲ ಇಷ್ಟ. ಯಾರಡಿ ನನ್ನ ಮೇಲೆ ನಿಮ್ಗೆ ದ್ವೇಷ ಇಲ್ಲ ಅಂತ ಇವತ್ತು ಗೊತ್ತಾಯ್ತ್ಕೊಂಡ್ರಿ. ನನ್ನ ಮೇಲೆ ಪ್ರೀತಿ ಇದ್ರೂ ಅದನ್ನು ಒಂದು ಸಲನೂ ನನ್ನ ಹತ್ರ ತೋರಿಸ್ಕೊಳ್ದೆ ನನ್ನ ಜೊತೆ ಜಗಳ ಆಡ್ಕೊಂಡು ನನ್ನನ್ನು ಶತ್ರು ಥರ ಟ್ರೀಟ್ ಮಾಡ್ತಿದ್ರಲ್ರಿ. ಪಾಪ ನಮ್ಮ ಆರಡಿ ಅವ್ರ ಮನೇಲಿ ಆರಾಮಾಗಿ ಇವರನ್ನ ಪ್ರೀತಿಯಿಂದ ಮಾಡಿಸ್ಕೊಟ್ಟಿರೋ ಆರಡಿ ಸುಪ್ಪತ್ತಿಗೆ ಮೇಲೆ ಮಲಗ್ತಿದ್ರು. ಆದರೆ ಈಗ ಇಲ್ಲಿ ಈ ಥರ ಮಲಗಿದ್ದಾರೆ.
ನಾನು ಇದ್ದಲ್ಲೂ ಬಿಡ್ದಲೇ ಕಾಯ್ತಿಲ್ಲ ಅಷ್ಟ. ಇಷ್ಟ ಹೇಳೋ ಹಾಗೆ ಆ ವಿಕ್ರಮ್ ಇಲ್ಲೇ ಎಲ್ಲೋ ಇದ್ದು ನಮ್ಮನ್ನ ವಾಚ್ ಮಾಡ್ತಿರ್ಬೋದಾ? ಗುಂಡಾರಿಸಿದ್ದು ಅವನೇ ಇರ್ಬೋದಾ? ಇರ್ಬೋದು, ಯಾಕಂದ್ರೆ ಅವನ ಹತ್ರ ಗನ್ ಇರೋದಂತೂ ನಿಜ. ವಿಕ್ರಮ್, ನಿನ್ನನ್ನು ಮಾತ್ರ ಬಿಡಲ್ಲ, ನಿನ್ನನ್ನು ಹಿಡ್ದೇ ಹಿಡಿತೀನಿ. ನೀನು ಪಾತಾಳದಲ್ಲಿದ್ರು ನಾನು ನಿನ್ನನ್ನು ಬಿಡಲ್ಲ. ಪಾಪು ಅವರೇ, ಕೃಷ್ಣ ಪಾಪು ಅವರಲ್ಲಿ. ಅದೇ ನೋಡ್ದೆ, ಇರ್ಲಿಲ್ಲ. ಮಾತ್ರ ಏನಾದ್ರೂ ಹೇಳ್ಬಿಟ್ಟು ಹೋಗಿದಾರ ಅಂತ ಕೇಳೋಣ ಅಂತ ಸುಮ್ಮನಾದೆ. ಇಲ್ಲ, ನನ್ಗೇನು ಹೇಳಿ ಹೋಗಿಲ್ಲ. ಅಯ್ಯೋ, ಭಯ ಪಡಬೇಡಿ ಸಿಸ್ಟರ್, ಬನ್ನಿ ಹುಡ್ಕೊಂಡು. ಪಾಪು ಅವರೇ, ನಿಜ ಸಿಸ್ಟರ್, ನಾನು ಇದನ್ನು ಯೋಚನೆ ಮಾಡಿರ್ಲಿಲ್ಲ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ಅದು ಪ್ರೀತಿ ಅಂತ ಅವಳಿಗಿನ್ನೂ ಅರ್ಥ ಆಗ್ತಿಲ್ಲ. ಹಾಗಂತೀರಾ? ಅದು ಅಲ್ಲದೆ ಪ್ರೀತಿ ತಾನಾಗ್ತಾನೆ ಅಷ್ಟು ಸಡನ್ ಆಗಿ ಹುಟ್ಟಲ್ಲ, ಅದಕ್ಕೆ ಟೈಮ್ ಕೊಡ್ಬೇಕು. ಅದೇನದು ಮಡ್ಕೆಲಿ? ಅದು ನೀರಾನ? ಅದೇನದು? ಈಗ ನೋಡಿ, ನಿಮ್ ಕುಡಿಯಕ್ಕೆ ನೀರ್ ಬೇಕಾಗತ್ತೆ. ನಿಮ್ಗೆ ನೀರ್ ಬೇಕು ಅಂದ್ರೆ ನನ್ನ ಪೂರ ನದಿಗೆ ಹೋಗ್ಬೇಕು. ಅದಕ್ಕೆ ನೆನ್ನೆ ರಾತ್ರಿನೇ ಈಚಿನ ಮರಕ್ಕೆ ಕಟ್ಟಿಟ್ಟಿದ್ದೆ, ಇವಾಗ ಇಳಿಸ್ಕೊಂಡು ಬಂದೆ. ಕೃಷ್ಣ ಕೊಡೋದ್ರೆ ನಂಗೆ ಬಾರ್ಕೆ ಆಗ್ತದ? ಬೇಡ ರೆಡಿ ಕೊಡೋ. ಸರಿ ಸರಿ, ಸ್ವಲ್ಪ ಕುಡೀರಿ. ನಂಗೆ ಬಾರ್ಕೆ ಆಗ್ತದ, ಅದಕ್ಕೆ ಚೂರು ಕುಡೀರಿ ಅಂತ ಹೇಳಿದ್ವಿ. ಇಷ್ಟ ಹೇಳೋ ಹಾಗೆ ಆ ವಿಕ್ರಮ್ ಇಲ್ಲೇ ಎಲ್ಲೋ ಇದ್ದು ನಮ್ಮನ್ನ ವಾಚ್ ಮಾಡ್ತಿರ್ಬೋದಾ? ವಿಕ್ರಮ್, ನಿನ್ನನ್ನು ಮಾತ್ರ ಬಿಡಲ್ಲ, ನಿನ್ನನ್ನು ಹಿಡ್ದೇ ಹಿಡಿತೀನಿ. ನೀನು ಪಾತಾಳದಲ್ಲಿದ್ರು ನಾನು ನಿನ್ನನ್ನು ಬಿಡಲ್ಲ. ಪಾಪು ಅವರೇ, ಕೃಷ್ಣ ಪಾಪು ಅವರಲ್ಲಿ. ಅದೇ ನೋಡ್ದೆ, ಇರ್ಲಿಲ್ಲ. ಮಾತ್ರ ಏನಾದ್ರೂ ಹೇಳ್ಬಿಟ್ಟು ಹೋಗಿದಾರ ಅಂತ ಕೇಳೋಣ ಅಂತ ಸುಮ್ಮನಾದೆ. ಇಲ್ಲ, ನನ್ಗೇನು ಹೇಳಿ ಹೋಗಿಲ್ಲ. ಅಯ್ಯೋ, ಭಯ ಪಡಬೇಡಿ ಸಿಸ್ಟರ್, ಬನ್ನಿ ಹುಡ್ಕೊಂಡು. ಪಾಪು ಅವರೇ,